ನಮಸ್ಕಾರ. BCA ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯ ಪತ್ರಿಕೆ 1ರಲ್ಲಿರುವಂತಹ ಕಥಾ ಸಾಹಿತ್ಯ ಭಾಗದ ಮೊದಲನೆಯ ಪಠ್ಯ ಪರೀಕ್ಷಿತ ಕಥೆಯ ಬಗ್ಗೆ ಇವತ್ತು ನಾವು ತರಗತಿಯನ್ನು ನಡೆಸೋಣ. ಪ್ರಸ್ತುತ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸಣ್ಣ ಕಥಾ ಸಾಹಿತ್ಯದ ಇತಿಹಾಸ ಮತ್ತು ಅದು ಬೆಳೆದು ಬಂದ ಬಗೆಯನ್ನು ಪರಿಚಯ ಮಾಡಿಕೊಳ್ಳಿದ್ದಾರೆ. ಆಧುನಿಕ ಸಣ್ಣ ಕಥೆಗಳ ಸ್ವರೂಪವನ್ನು ಕುರಿತು ಮಾಹಿತಿಯನ್ನು ಕೊಡುವುದರ ಜೊತೆಯಲ್ಲಿ ಕನ್ನಡದಲ್ಲಿ ಸಣ್ಣ ಕಥೆಗಳ ಉಗಮ ಮತ್ತು ಉದ್ದೇಶಗಳನ್ನು ವಿವರಿಸಿಕೊಳ್ಳೋಣ. ಇವತ್ತು ಮುಂದುವರೆದು ಕಥೆಗಾರರಾದ ಚದುರಂಗರ ಮತ್ತು ಅವರ ಕೃತಿಗಳ ಪರಿಚಯ, ಪುರಾಣ ಮತ್ತು ಚರಿತ್ರೆಗಳಲ್ಲಿ ದಾಖಲಾಗಿರುವ ತಂದೆ ಮಕ್ಕಳ ಬಾಂಧವ್ಯದ ಕೆಲವು ಕಥೆಗಳ ಸಾಂದರ್ಭಿಕ ಪರಿಚಯವನ್ನು ಮಾಡಿಕೊಳ್ತಾ ಕಥೆಯಲ್ಲಿ ಚಿತ್ರಣಗೊಂಡಿರುವಂತಹ ಪರಿಸರದ ಪ್ರಾದೇಶಿಕ ವಿವರಗಳನ್ನು ಕುರಿತು ಚರ್ಚೆ ಮಾಡೋಣ. ಕಥಾ ಸಾಹಿತ್ಯದ ಪ್ರಾಚೀನತೆಯನ್ನು ನಾವು ಗಮನಿಸಿದಾಗ ಕಥೆಯ ಇತಿಹಾಸ ಅತ್ಯಂತ ಪ್ರಾಚೀನವಾದದ್ದು. ಪ್ರಾಚೀನ ಕಾಲದಿಂದಲೂ ಕಥೆಗಳನ್ನು ಕಟ್ಟುವ, ಹೇಳುವ, ಕೇಳುವ ಶ್ರವಣ ಪರಂಪರೆಯೊಂದು ಜಗತ್ತಿನ ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಅಸ್ತಿತ್ವದಲ್ಲಿ ಇದೆ. ಕಥೆಗಳ ರಚನೆ ಮತ್ತು ಬೆಳವಣಿಗೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲೂ ಕೂಡ ಇರಬಹುದಾದರೂ ಅವು ಎಲ್ಲ ಕಡೆ ಏಕಪ್ರಕಾರವಾಗಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾದಂತಹ ಅಂಶ. ಎಡ್ವರ್ಡ್ ಸೈದ್ ಅವರು ಹೇಳುವ ಹಾಗೆ ಇಸ್ಲಾಮಿಕ್ ಜಗತ್ತು ಕಥಾ ರಚನೆಯನ್ನು ಪ್ರೋತ್ಸಾಹಿಸುತ್ತೆ, ಆದರೆ ವಾಸ್ತವ ಜಗತ್ತಿಗೆ ಪರ್ಯಾಯವಾದ ಒಂದು ಕಾಲ್ಪನಿಕ ಜಗತ್ತನ್ನು ಅದು ಕಥೆಯೊಳಗೆ ತರುವುದನ್ನು ವಿರೋಧಿಸುತ್ತೆ. ಅರಬಿಕ್ ಸಾಹಿತ್ಯದಲ್ಲಿ ಸುಪ್ರಸಿದ್ಧವಾಗಿರುವಂತಹ ದಿ ಅರೇಬಿಯನ್ ನೈಟ್ಸ್ ಕೂಡ ಇಸ್ಲಾಮಿಕ್ ಜಗತ್ತಿನ ವಿವಿಧ ರೂಪಗಳನ್ನು ಮಾತ್ರ ತೋರಿಸುತ್ತೆ. ಇನ್ನು ಫ್ರೆಂಚ್ ಸಂಸ್ಕೃತಿಯು ಕಾದಂಬರಿಗಳನ್ನು ಮೆಚ್ಚಿಕೊಂಡಷ್ಟು ಮತ್ತು ಅವುಗಳನ್ನು ಪ್ರೋತ್ಸಾಹಿಸಿದಷ್ಟು ಕಥೆಗಳನ್ನು ಮೆಚ್ಚಿಕೊಳ್ಳಿಲ್ಲ, ಪ್ರೋತ್ಸಾಹಿಸಲಿಲ್ಲ. ಆದರೆ ಸ್ಪ್ಯಾನಿಷ್ ಜನತೆಗೆ ಮಾತ್ರ ಕಥೆಗಳೆಂದರೆ ಅತ್ಯಂತ ಪ್ರೀತಿ. ಇನ್ನು ಭಾರತೀಯ ಸಂಸ್ಕೃತಿಯಲ್ಲಿಯೂ ಕೂಡ ಹಿಂದಿನ ಕಾಲದಿಂದಲೂ ಕಥನ ಸಾಹಿತ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇವುಗಳನ್ನು ಎರಡು ಭಾಗವಾಗಿ ವಿಂಗಡಿಸಿಕೊಳ್ಳಬಹುದು. ಒಂದು ಜನಪದ ಮೌಖಿಕ ಕಥನಗಳು ಮತ್ತು ಎರಡನೆಯದು ವ್ಯಕ್ತಿಕೃತ ಕಥೆಗಳು. ಭಾರತದ ಜನಪದ ಕಥೆಗಳು ತಮ್ಮ ಸತ್ವ ಮತ್ತು ತಂತ್ರ ಎರಡೂ ದೃಷ್ಟಿಯಿಂದ ಜನಮಾನಸದಲ್ಲಿ ಬಹುದೊಡ್ಡ ಸ್ಥಾನ ಪಡೆದಿದ್ದು ಇವು ಭಾರತೀಯ ಕಥನ ಪ್ರತಿಭೆಯ ಶ್ರೇಷ್ಠ ನಿದರ್ಶನಗಳಾಗಿವೆ. ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಆ ಸಂಸ್ಕೃತಿಯ ಸಾರ ಸತ್ವಗಳನ್ನು ಬಿಂಬಿಸುವಂತಹ ಮೌಖಿಕ ಕಥನಗಳ ನಿರ್ಮಾಣ ನಿರಂತರವಾಗಿ ಆಗಿವೆ. ಇನ್ನು ಲಿಖಿತಗೊಂಡ ಶಿಷ್ಟ ಸಾಹಿತ್ಯದಲ್ಲಿಯೂ ಕೂಡ ವೇದ ಉಪನಿಷತ್ತುಗಳ ಕಾಲದಿಂದಲೂ ಕಥಾ ನಿರ್ಮಾಣ ನಿರಂತರವಾಗಿ ನಡೀತಾನೆ ಬರ್ತಿದೆ. ಭಾಗವತದಂತಹ ಪುರಾಣ ಕಥೆಗಳು, ರಾಮಾಯಣ ಮಹಾಭಾರತಗಳಂತಹ ಐತಿಹಾಸಿಕ ಕಾವ್ಯಗಳು, ಪಂಚತಂತ್ರದಂತಹ ನೀತಿ ಕಥೆಗಳು, ಕಥಾಸರಿತ್ಸಾಗರ ಶುಕ ಸಪ್ತಸತಿಗಳಂತಹ ಪರಿಕಥೆಗಳು, ಬುದ್ಧನ ಜಾತಕ ಕಥೆಗಳು, ಜೈನ ಕಥಾ ಸಾಹಿತ್ಯ, ಹೀಗೆ ಭಾರತೀಯ ಕಥಾ ಪ್ರಪಂಚ ವಿಸ್ತಾರವಾಗಿದೆ ಮತ್ತು ವೈವಿಧ್ಯಪೂರ್ಣವೂ ಕೂಡ ಆಗಿದೆ. ಇನ್ನು ಕನ್ನಡದಲ್ಲಿ ಕಥನ ಪರಂಪರೆಗಳನ್ನು ನಾವು ಗಮನಿಸೋದಾದರೆ ನಮ್ಮ ಜಾನಪದ ಪರಂಪರೆಯಲ್ಲಿ ಕಥಾ ಸಾಹಿತ್ಯವು ಹೇರಳವಾಗಿ ದೊರೆಯುತ್ತೆ. ಕಟ್ಟುಕತೆಗಳಿಂದ ಮೊದಲುಗೊಂಡು ಧರ್ಮ ನೀತಿಗಳನ್ನು ಬೋಧಿಸುವ ಒಡ್ಡಾರಾಧನೆಯಂತಹ ಕಥೆಗಳು, ಪುರಾಣ ವಸ್ತುಗಳ ಕಥೆಗಳವರೆಗೂ ಕೂಡ ವಿವಿಧ ಸ್ವರೂಪಗಳಲ್ಲಿ ಕಥೆಗಳ ರಚನೆ ಆಗಿದೆ. ಆನಂದ ಕಂದರು ಹೇಳುವ ಹಾಗೆ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ವ್ಯಕ್ತಿಗಳ ಸ್ವಭಾವಗಳನ್ನು, ಜನಸಾಮಾನ್ಯರ ಸಮಾಜ ಮತ್ತು ಜೀವನವನ್ನು ಅಣಕಿಸಿ ತೋರಿಸುವ ಚುಟುಕ ಕಥೆಗಳಿವೆ. ತ್ಯಾಗವೀರರನ್ನ, ಧರ್ಮವೀರರನ್ನ, ಯುದ್ಧವೀರರನ್ನ ಬಣ್ಣಿಸಿದಂತಹ ಪವಾಡ ಕಥೆಗಳಿವೆ. ಶೃಂಗಾರ ಸರಸಿಗಳಾದ ರಾಜರಾಣಿಯರ ಸರಸ ರಂಜಕ ಕಥೆಗಳು ಕೂಡ ಇಲ್ಲಿವೆ. ಈ ಎಲ್ಲ ಕಥೆಗಳನ್ನು ನಾವು ಗಮನಿಸಿದಾಗ ಒಂದು ಅಂಶ ವಿದಿತವಾಗುತ್ತೆ. ಈ ಜನಪದ ಮೌಖಿಕ ಕಥನಗಳಲ್ಲಿ ಸಣ್ಣ ಕಥೆಗಳ ತಂತ್ರಗಳು ಅಡಕವಾಗಿರುವಂತಹದ್ದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಆನಂದ ಕಂದರು ಕೂಡ ಇದನ್ನು ಗುರುತಿಸ್ತಾರೆ. ಕಥೆಯ ಸಂವಿಧಾನ ಮತ್ತು ವಸ್ತು ವಿಸ್ತಾರದಲ್ಲಿ ಆಧುನಿಕ ಸಣ್ಣ ಕಥೆಗಳು ಪ್ರಾಚೀನ ಕಥೆಗಳಿಗಿಂತ ಸಾಕಷ್ಟು ಭಿನ್ನವಾಗಿವೆ, ನಿಜ, ಹೌದು. ಆದರೆ ಅದರ ಒಟ್ಟು ಉದ್ದೇಶ ಮತ್ತು ವಿನ್ಯಾಸಗಳಲ್ಲಿ ಜನಪದ ಕಥೆಗಳ ಮಾದರಿಯನ್ನೇ ಅದು ಒಳಗೊಂಡು ಸಾಗಿ ಬಂದಿರುವಂತಹದ್ದನ್ನು ಕಾಣಬಹುದು. ಆಧುನಿಕ ಸಣ್ಣ ಕಥೆಗಳ ವಿಚಾರಕ್ಕೆ ಬಂದಾಗ ಆಧುನಿಕ ಸಣ್ಣ ಕಥೆಗಾರರಿಗೆ ಭಾರತೀಯ ಅನಿಸಿದಂತಹ ಬಹುದೊಡ್ಡ ಕಥನ ಪರಂಪರೆಯಿಂದಲೇ ಬಳುವಳಿಯಾಗಿ ಬಂದಿದೆ ಅನ್ನುವಂಥದ್ದು ಸತ್ಯ.
ಹಾಗಿದ್ರೂ ಕೂಡ ಇದರ ಹಿಂದೆ ಇರುವಂತಹ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವವನ್ನು ನಾವು ಅಲ್ಲಗಳೆಯುವ ಹಾಗೆ ಇಲ್ಲ. ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾದ ನಂತರ ವಸ್ತು, ತಂತ್ರ, ಭಾಷೆ, ಪಾತ್ರ, ಆಶಯಗಳ ದೃಷ್ಟಿಯಿಂದ ಆಧುನಿಕ ಸಣ್ಣಕಥೆಯ ಸ್ವರೂಪವು ತನ್ನದೇ ಆದಂತಹ ಒಂದು ಹೊಸ ಪರಂಪರೆಯನ್ನು ಹುಟ್ಟಿಹಾಕೋದ್ರ ಮೂಲಕ ಒಂದು ಸಮೃದ್ಧ ಮತ್ತು ಜನಪ್ರಿಯ ಪ್ರಕಾರವಾಗಿ ರೂಪುಗೊಳ್ತು. ಕನ್ನಡದಲ್ಲಿ ಸಣ್ಣ ಕಥೆಗಳು ಅತ್ಯಂತ ಹುಲುಸಾಗಿ ಬೆಳೆದಿರುವಂತಹ ಸಾಹಿತ್ಯ ಪ್ರಕಾರ. ಬೇರೆ ಪ್ರಕಾರಗಳಿಗೆ ಹೋಲಿಸಿದರೆ ಸಣ್ಣ ಕಥೆಗಳು ಗಾತ್ರದಲ್ಲೂ ವೈಶಿಷ್ಟ್ಯತೆಗಳಲ್ಲೂ ಬಹಳ ಮಹತ್ವದ್ದಾಗಿ ನಮಗೆ ಕಾಣಿಸುತ್ತೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಹೀಗೆ ಎಲ್ಲ ಪ್ರಮುಖ ಸಾಹಿತ್ಯ ಘಟ್ಟಗಳಲ್ಲೂ ಕೂಡ ಸಣ್ಣ ಕಥೆಗಳ ರಚನೆ ಅವ್ಯಾಹತವಾಗಿ ನಡೆದಿದೆ. ಬದಲಾದ ಕಾಲಕ್ಕೆ ತಕ್ಕ ಹಾಗೆ, ಬದಲಾದ ಮೌಲ್ಯಗಳಿಗೆ ತಕ್ಕ ಹಾಗೆ, ಬದಲಾದ ಜೀವನ ದೃಷ್ಟಿಗಳಿಗೆ ಅನುಗುಣವಾಗಿ ಹೊಸ ರೂಪಗಳನ್ನು ಪಡೆದುಕೊಳ್ತಾ ಜೀವಂತಿಕೆಯನ್ನು ಕಾಪಾಡಿಕೊಂಡು ಬಂದಿವೆ ಈ ಸಣ್ಣ ಕಥೆಗಳು. ಆಧುನಿಕ ಸಣ್ಣ ಕಥೆಗಳ ಇತಿಹಾಸವನ್ನು ಗಮನಿಸಿದಾಗ ಇವು 19ನೇ ಶತಮಾನದ ಹೊಸ ಬೆಳವಣಿಗೆ ಅನ್ನುವಂಥದ್ದು ವೇದ್ಯವಾಗುತ್ತೆ. ಕ್ರಿಸ್ತಶಕ 1900ರಲ್ಲಿ ಪಂಜೆ ಮಂಗೇಶರಾಯರು ಸುವಾಸಿನಿ ಅನ್ನುವಂತಹ ಪತ್ರಿಕೆಯಲ್ಲಿ ತಮ್ಮ ಕೆಲವು ಕಥೆಗಳನ್ನು ಪ್ರಕಟ ಮಾಡ್ತಾರೆ. ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆಯವರ ಉಯಿಲ್, ಭಾರತ ಶ್ರವಣ, ಕಮಲಾಪುರದ ಹೋಟ್ಲಿನಲ್ಲಿ ಇಂತಹ ಕೆಲವು ಕಥೆಗಳ ಮೂಲಕ ಆಧುನಿಕ ಸಣ್ಣ ಕಥೆಗಳ ಚರಿತ್ರೆ ಪ್ರಾರಂಭವಾಗುತ್ತೆ. ಇವು ಕನ್ನಡ ಸಣ್ಣ ಕಥೆಗಳ ಮೊದಲ ಉದಾಹರಣೆಗಳು ಕೂಡ ಆಗಿವೆ. ಪಂಜೆಯವರ ನಂತರ ಮುಂದೆ ಎನ್ ಕಾಮತ್ ಅವರು, ಕೆರೂರು ವಾಸುದೇವಾಚಾರ್ಯರು ಮತ್ತು ಮಾಸ್ತಿಯವರು ಒಂದೇ ಕಾಲಘಟ್ಟದಲ್ಲಿ ಒಂದೇ ವರ್ಷದಲ್ಲಿ ಕಥೆಗಳನ್ನು ಬರೆದರು. ಬಹುಶಃ ಒಂದೇ ನವೋದಯದ ಹೊತ್ತಿನಲ್ಲೇ ಬರೆದಂತಹವರು. ಇದರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಹೆಸರು ಸಾಲಿನ ಮೊದಲಲ್ಲಿ ನಿಲ್ಲುವಂಥದ್ದು. ಚಾರಿತ್ರಿಕವಾಗಿ ನೋಡಿದ್ರೆ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಬರೆದವರಲ್ಲಿ ಮಾಸ್ತಿಯವರೇ ಮೊದಲಿಗರೇನೂ ಅಲ್ಲ. ಆದರೆ ಸಣ್ಣ ಕಥೆಗೆ ಒಂದು ಸ್ವರೂಪವನ್ನು ತಂದುಕೊಟ್ಟು ಇದೂ ಜೀವನ ಚಿಂತನೆಯ ಗಂಭೀರ ಮಾಧ್ಯಮ ಎಂದು ತೋರಿಸಿಕೊಟ್ಟಂತಹವರು ಮಾಸ್ತಿಯವರು. ಪ್ರಾರಂಭದಲ್ಲೇ ಸಣ್ಣ ಕಥೆಗೆ ವಿಡಂಬನೀಯ ಮತ್ತು ನವಿರಾದ ಹಾಸ್ಯದಿಂದ ಕೂಡಿದ ನಿರೂಪಣಾ ಶೈಲಿಯನ್ನು ಒಗ್ಗಿಸಿ ಭಾಷೆಯನ್ನು ಅದಕ್ಕೆ ಹದಗೊಳಿಸಿದಂತಹವರು ಮಾಸ್ತಿಯವರು. ಹಾಗಾಗಿ ಮಾಸ್ತಿಯವರನ್ನು ಕನ್ನಡದ ಮಹತ್ವದ ಸಣ್ಣ ಕಥೆಗಾರ ಅಂತ ಕರೆದಿರುವಂಥದ್ದು ನಿರ್ವಿವಾದ ಸಂಗತಿ. ಇನ್ನು ನಾವು ಸಣ್ಣ ಕಥೆಗಳ ಸ್ವರೂಪವನ್ನು ಒಂದಷ್ಟು ಸಂಕ್ಷಿಪ್ತವಾಗಿ ಗಮನಿಸಿಕೊಳ್ಳಬಹುದು. ಸಣ್ಣ ಕಥೆಗಳ ಹರಹು ಚಿಕ್ಕದಾಗಿರೋದ್ರಿಂದ ಮಾತಿನ ಬಳಕೆ ಅತ್ಯಂತ ಮಿತವಾಗಿರಬೇಕು. ಮಿಂಚು ಹೊಳೆದ ಹಾಗೆ ಸ್ಫುಟವಾಗಿರಬೇಕು. ಎಡ್ಗರ್ ಅಲೆನ್ ಪೋ ಹೇಳುವ ಹಾಗೆ ಸಣ್ಣ ಕಥೆ ಅನ್ನುವಂತಹದ್ದು ಓದಿ ಮುಗಿಸಲು ಅರ್ಧ ಗಂಟೆಯಿಂದ ಹಿಡಿದು 1 ಗಂಟೆ ಬೇಕಾಗುವ ಗದ್ಯ ಕಥನ. ಇಷ್ಟು ಚಿಕ್ಕ ಗಾತ್ರದ ಕೃತಿಯಾದರೂ ಕೂಡ ಅದರ ಪರಿಣಾಮ ಪ್ರಖರವಾಗಿರುತ್ತೆ. ಸಣ್ಣ ಕಥೆಯ ವಿವರಗಳಲ್ಲಿ ನಿರ್ದಿಷ್ಟತೆ ಇರಬೇಕು. ಕಥೆಯಲ್ಲಿ ಎಷ್ಟೇ ಕಡಿಮೆ ವಿವರಗಳಿರಲಿ ಅಥವಾ ಎಷ್ಟೇ ಹೆಚ್ಚು ವಿವರಗಳಿರಲಿ, ಕೊನೆಗೆ ಕಥೆಯ ಆದ್ಯಂತವಾದಂತಹ ವಿವರಗಳೆಲ್ಲ ಕಥೆಯ ಕೇಂದ್ರ ಉದ್ದೇಶವನ್ನೇ ಘೋಷಿಸುವಂತೆ ಇರಬೇಕು. ಭಾಷೆ, ಸನ್ನಿವೇಶ, ಅವುಗಳ ನಿರ್ಮಾಣ, ಪೂರಕ ವಿಷಯಗಳ ಚರ್ಚೆ ಮೊದಲಾದಂತಹ ಕಥಾ ಸಾಧನಗಳೆಲ್ಲವೂ ಇಲ್ಲಿ ಮಿತವಾಗಿ ಬಳಕೆಗೊಳ್ಳಬೇಕು. ಈ ಮೂಲಕ ಸಣ್ಣ ಕಥೆಯ ಒಟ್ಟು ರಚನೆ ಬಿಗಿಬಂಧದಿಂದ, ತೀವ್ರತೆಯಿಂದ ಕೂಡಿರಬೇಕು. ಕಥೆಯ ಎಲ್ಲ ವಿವರಗಳು ಕೂಡ ಅಂತಿಮವಾಗಿ ಪರಿಣಾಮದ ಕಡೆಗೆ ಕೇಂದ್ರೀಕೃತವಾಗಿರುವಂತಹದ್ದು ಸಣ್ಣ ಕಥೆಗಳ ಮತ್ತೊಂದು ಪ್ರಧಾನವಾದಂತಹ ಲಕ್ಷಣ. ಸಣ್ಣ ಕಥೆಗಳಲ್ಲಿ ಆಕಸ್ಮಿಕ ತಿರುವು ಮತ್ತು ಅನಿರೀಕ್ಷಿತ ಮುಕ್ತಾಯಗಳು ಸಾಮಾನ್ಯ ಲಕ್ಷಣ. ಹೀಗೆ ಆಕಸ್ಮಿಕ ತಿರುವು ಮತ್ತು ಅನಿರೀಕ್ಷಿತ ಮುಕ್ತಾಯಗಳಿವೆಯಾದರೂ ಕೂಡ ಈ ತಿರುವುಗಳು, ಈ ಮುಕ್ತಾಯಗಳು ಕಥೆಯ ಅಂತ್ಯಕ್ಕೆ ಅಗತ್ಯವಾದ ಅಂಶಗಳನ್ನು ಗುಪ್ತವಾಗಿ, ಸೂಕ್ಷ್ಮವಾಗಿ ತಮ್ಮೊಳಗೆ ಅಡಗಿಕೊಂಡಿರುತ್ತೆ. ಬದುಕಿನ ವ್ಯಂಗ್ಯಗಳನ್ನು, ಹಲವು ಬಗೆಯ ವೈವಿಧ್ಯತೆಗಳನ್ನು ಬಿಡಿಬಿಡಿಯಾಗಿ ಎತ್ತಿ ತೋರಿಸೋದಕ್ಕೆ ಈ ಕಥನ ಪ್ರಕಾರ ಬಹಳ ಸೂಕ್ತವಾದದ್ದು. ಇಷ್ಟೆಲ್ಲ ಗುಣಗಳಿಂದಾಗಿ ಸಣ್ಣ ಕಥೆಗಳು ಜನಪ್ರಿಯವಾಗಿವೆ ನಿಜ, ಆದರೆ ಇಲ್ಲಿ ದೋಷನೂ ಇಲ್ಲದೇ ಇಲ್ಲ. ಸಣ್ಣ ಕಥೆಗಳೂ ಕೂಡ ತಮ್ಮ ಗಾತ್ರದ ಮಿತಿಯಿಂದ ಸಮಸ್ಯೆಯ ಎಲ್ಲ ಮಗ್ಗುಲುಗಳನ್ನು ಏಕಪ್ರಕಾರವಾಗಿ ಸ್ಪರ್ಶಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ಇದರ ಪರಿಣಾಮ ಏಕಾಗ್ರತೆಯಿಂದ ಅದು ಕಟ್ಟಿಕೊಡುವ ಜೀವನ ದರ್ಶನ ಸಮಗ್ರವಾಗದೆ ಹಲವು ಬಾರಿ ಸೀಮಿತವಾಗುವುದು ಕೂಡ ಉಂಟು. ಇದಿಷ್ಟು ಸಣ್ಣ ಕಥೆಗಳ ಮಿತಿಯನ್ನು ಗಮನಿಸಿ ನಾವು ನೇರವಾಗಿ
ಪಠ್ಯಕ್ಕೆ ಪ್ರವೇಶ ಮಾಡಬಹುದು. ಅದಕ್ಕೂ ಮುಂಚೆ ಕಥೆಯ ಲೇಖಕರಾದಂತಹ ಕಥೆಗಾರರಾದ ಚದುರಂಗರ ಪರಿಚಯವನ್ನು ಮಾಡಿಕೊಳ್ಳೋಣ. ಚದುರಂಗರ ನಿಜನಾಮ ಎಂ ಸುಬ್ರಹ್ಮಣ್ಯರಾಜೆ ಅರಸ್. ಚದುರಂಗ ಅನ್ನುವಂತಹದ್ದು ಇವರ ಕಾವ್ಯನಾಮ. ಇವರ ಜನನ ಜನವರಿ 1, 1916. ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿ. ಅಗಾಧವಾದಂತಹ ಸಾಹಿತ್ಯ ಕೃಷಿಯನ್ನು ಮಾಡಿರುವಂತಹ ಚದುರಂಗರ ಕೆಲವು ಪ್ರಾತಿನಿಧಿಕವಾದಂತಹ ಪ್ರಮುಖವಾದಂತಹ ಕೃತಿಗಳನ್ನು ಇಲ್ಲಿ ಆರಿಸಿ ಹೇಳಲಾಗಿದೆ. ವೈಶಾಖ, ಹೆಜ್ಜಾಲ, ಸರ್ವಮಂಗಳ, ಉಯ್ಯಾಲೆ ಇವು ಇವರ ಕಾದಂಬರಿಗಳು. ಸ್ವಪ್ನಸುಂದರಿ, ಶವದ ಮನೆ, ಇಣುಕು ನೋಟ, ಬಂಗಾರದ ಗೆಜ್ಜೆ, ಮೀನಿನ ಹೆಜ್ಜೆ, ಮೃಗಯ ಮೊದಲಾದಂತಹ ಕಥಾ ಸಂಕಲನಗಳನ್ನು ಚದುರಂಗರು ಬರೆದಿದ್ದಾರೆ. ಕುಮಾರರಾಮ, ಇಲಿಬೋನು, ಡಿಂಬ ಅನ್ನುವಂತಹ ನಾಟಕ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸರ್ವಮಂಗಳ ಮತ್ತು ಉಯ್ಯಾಲೆ ಕಾದಂಬರಿಗಳು ಇವರದ್ದೇ ನಿರ್ದೇಶನದಲ್ಲಿ ಚಲನಚಿತ್ರಗಳಾಗಿ ತೆರೆ ಕಂಡು ಬೆಳ್ಳಿತೆರೆಯಲ್ಲಿ ಯಶಸ್ವಿಯಾದವು. ಚದುರಂಗರ ಹಲವು ಕೃತಿಗಳು ಅನ್ಯ ಭಾಷೆಗಳಿಗೂ ಕೂಡ ಅನುವಾದಗೊಂಡಿವೆ. ಇವರ ಈ ಬಗೆಯ ಸಾಹಿತ್ಯ ಕೃಷಿಯನ್ನು ಗಮನಿಸಿದಂತಹ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇಷ್ಟು ಪೂರ್ವ ಪೀಠಿಕೆಯ ನಂತರ ನಾವು ನೇರವಾಗಿ ಪಠ್ಯಕ್ಕೆ ಪ್ರವೇಶವನ್ನು ಮಾಡಬಹುದು. ಮುಂದಿನ ತರಗತಿಯಲ್ಲಿ ಪರೀಕ್ಷಿತ ಕಥೆಯನ್ನು ಓದುತ್ತಾ ಅದರ ಅವಲೋಕನವನ್ನು ಮಾಡೋಣ. ಧನ್ಯವಾದ.